ಓಂ ನಮೋ ವಿಶ್ವಕರ್ಮಣೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭಾತೃಭಾಜಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧಂತು ಏನು ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ಈ ಶ್ಲೋಕದ ಅರ್ಥ, ಕಳ್ಳರಿಂದಲೂ ಕೂಡ ಅಪಹರಿಸಲಾಗದಂಥ, ಅಂದರೆ ಕಳ್ಳರಿಂದ ಕಳ್ಳತನ ಮಾಡಲಾಗದಂಥ, ರಾಜರಿಂದಲೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮಿಂದ ಕಸಿದುಕೊಳ್ಳಲಾಗದಂಥ ಈ ಹಿಂದೆ ದಿನಮಾನಗಳಲ್ಲಿ ರಾಜ ಮಹಾರಾಜರುಗಳಾಗಿದ್ದರು. ಆದರೆ ಈ ದಿನಮಾನಗಳಲ್ಲಿ ಅಂದರೆ ಸರ್ಕಾರದಿಂದಲೂ ಕೂಡ ತೆಗೆದುಕೊಳ್ಳಲಾಗದಂಥ ನಾ ಭಾತೃಭಾಜಂ, ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು ಇದ್ದರೆ ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಯಲ್ಲಿ ಭಾಗವನ್ನು ಮಾಡಿಕೊಡ್ತಿರ್ತಾರೆ. ಹಂಗೆ ಭಾತೃಭಾಜಂ, ಅಣ್ಣ ತಮ್ಮಂದಿರಲಿಂದಲೂ ಕೂಡ ಅದನ್ನು ಭಾಗ ಕೇಳದಂತೆ. ನ ಭಾರಕಾರಿ, ಇಲ್ಲಿ ನಚಭಾರಕಾರಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ನಚಭಾರಕಾರಿ ಅಂದ್ರೆ ಈ ಏನಂತಾರೆ, ಭಾರ ಇರಲಾರ್ದಂಥ ವಸ್ತು. ಈಗ ನಾವು ಏನಾದರೂ ಒಂದು 5 ಕಿಲೋ ಬಂಗಾರನೋ ಬೆಳ್ಳಿನೋ ಅಥವಾ ದುಡ್ಡು ಒಂದು 5 ಲಕ್ಷ ದುಡ್ಡು ಇತ್ತಪ್ಪ, ಅದು ಭಾರವಾಗಿರ್ತದೆ. ಭಾರನೂ ಇರಲಾರ್ದಂಥದ್ದು. ವ್ಯಯೇ ಕೃತೆ ವರ್ಧಂತು ಏನು ನಿತ್ಯಂ ಅಂತಂದ್ರೆ, ಎಷ್ಟು ನೀವು ಖರ್ಚು ಮಾಡ್ತಾ ಹೋಗ್ತೀರಿ ಅಷ್ಟು ಹೆಚ್ಚು ಆಗುವಂಥದ್ದು. ಇಲ್ಲಿ ಇದನ್ನೆಲ್ಲ ಯಾವುದು ಅಂತ ಹೇಳ್ತಾರೆ ಅಂತಂದ್ರೆ, ವಿದ್ಯಾಧನಂ ಸರ್ವಧನ ಪ್ರದಾನಂ, ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬಂಗಾರ, ಬೆಳ್ಳಿ, ಆಸ್ತಿ, ಜಮೀನು, ಹೊಲ, ತೋಟ, ಇದೆಲ್ಲದಕ್ಕಿಂತಲೂ ಸರ್ವ ವಿದ್ಯಾಧನಂ, ಅದು ವಿದ್ಯೆ, ಆ ಧನ ಅಂತಕ್ಕಂಥದ್ದು ಅದು ಎಲ್ಲ ಧನಕ್ಕಿಂತಲೂ ಪ್ರಧಾನವಾಗಿರ್ತಕ್ಕಂಥ ಧನ ಅಂತಕ್ಕಂಥ ಮಾತನ್ನು ಇಲ್ಲಿ ಈ ಸಂಸ್ಕೃತದ ಸುಭಾಷಿತಕಾರರು ಇಲ್ಲಿ ಹೇಳ್ತಾರೆ. ಬಹಳ ಸರಿಯಾಗಿ ಅನ್ನಿಸ್ತು. ಅದಕ್ಕಾಗಿ ಇದನ್ನು ಹಂಚ್ಕೊಂಡ್ರಾಯಿತು ಅಂತಕ್ಕಂಥ ಕಾರಣದಿಂದ ನಾನು ಈ ಒಂದು ಶ್ಲೋಕವನ್ನು ಹಂಚ್ಕೊಳ್ತಾ ಇದ್ದೇನೆ.